ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಗನಿಷ್ಕಾ. ಬೆಳಗ್ಗೆ ಫಿಶ್ ಬಂದಿತ್ತು, ಫ್ರೆಶ್ ಫಿಶ್ ಅಂತ ಅಂದ್ಬಿಟ್ಟು ನನಗೋಸ್ಕರನೇ ಫಿಶ್ ಸಾಂಬಾರು ಮಾಡ್ತಿದ್ದಾರೆ. ನಮ್ಮಮ್ಮ ಫಿಶ್ ಸಾಂಬಾರನ್ನ ತುಂಬ ಸಖತ್ತಾಗಿ ಮಾಡ್ತಾರೆ. ನಮ್ಮಮ್ಮ ಫಿಶ್ ಸಾಂಬಾರು ಮಾಡ್ತಾರಲ್ಲ, ಅದು ತುಂಬ ಇಷ್ಟ ನನಗೆ. ಸೊ ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡ್ತಾರೆ ಅಂತ ನೋಡೋಣ. ಲೆಟ್ಸ್ ಗೋ ಟು ವಿಡಿಯೋ. ಸೊ ಫಸ್ಟು ನಾವು ಇಲ್ಲಿ 1.5 kg ಆಗಷ್ಟು ಜಿಲೇಬಿ ಮೀನನ್ನ ತೊಗೊಂಡಿದ್ದೀವಲ್ಲ, ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀವಿ. ವಾಶ್ ಮಾಡಿಕೊಂಡು ಅದ್ರ ಮೀನು ಮೇಲೆ ಒಂದಿಷ್ಟು ಸ್ಲಿಟ್ಸ್ನ ಹಾಕ್ಕೊಂಡಿದ್ದೀವಿ. ಏನಕ್ಕೆ ನಾವು ಮಸಾಲ ಏನು ಹಾಕ್ತೀವಿ ಅದೆಲ್ಲ ನೀಟಾಗಿ ಹಿಡೀಲಿ ಫಿಶ್ ಒಳಗಡೆ ಎಲ್ಲ ಅಂತ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ನಾವು ನೀಟಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನ ಪುಡಿ ಹಾಕೊತಾ ಇದ್ದೀವಿ. ಎಲ್ಲ ಫಿಶ್ಗಳಿಗೂ ಸಾಲ್ಟ್ ಮತ್ತು ಅರಿಶಿನ ಪುಡಿನ ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಅದರಲ್ಲಿ ಇರುವಂಥ ಬ್ಯಾಡ್ ಸ್ಮೆಲ್, ಎಲ್ಲರಿಗೂ ಒಂದು ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರುತ್ತೆ ಫಿಶಲ್ಲಿ ಅಂತ ಹೇಳ್ತಿರ್ತಾರಲ್ಲ, ಅದೆಲ್ಲ ನಾವು ಮ್ಯಾರಿನೇಟ್ ಮಾಡೋಕ್ಕಿಟ್ಟಾಗ ಅದೆಲ್ಲ ಬಿಟ್ಕೊಳ್ಳುತ್ತೆ. ಅದೆಲ್ಲ ಬಿಟ್ಕೊಂಡಾದ್ಮೇಲಿಂದ ನಾವು ಅದನ್ನು ನೀಟಾಗಿ ಕ್ಲೀನ್ ವಾಟರಲ್ಲಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಅದ್ರದ್ದು ಏನಿತ್ತು ಸ್ಮೆಲ್ ಅದೆಲ್ಲ ಹೊಟ್ಟೋಗುತ್ತೆ ನಮಗೆ. ಆಲ್ಮೋಸ್ಟ್ ಒಂದು 80% ಸ್ಮೆಲ್ಲೇ ಇರೋದಿಲ್ಲ ನಮಗೆ ಫಿಶಲ್ಲಿ, ಹೊಟ್ಟೋಗ್ಬಿಟ್ಟಿರುತ್ತೆ ಎಲ್ಲ. ಆದಮೇಲಿಂದ ನಾವಿಲ್ಲಿ ಕಬಾಬ್ಗೆ ಅಂತ ಅಂದ್ಬಿಟ್ಟು ಒಂದು ಅರ್ಧ ಫಿಶ್ ಹಾಕ್ತಿದ್ವಿ. ಏನಕ್ಕೆ ಸಾಂಬಾರಲ್ಲಿ ಅಷ್ಟು ಫಿಶ್ನ ತಿನ್ನೋಕ್ಕಾಗಲ್ಲ. ಅದೇ ಒಂದು ಕಬಾಬ್ ಅಂದರೆ ಕಬಾಬಲ್ಲಿ ಫಿಶ್ನ ತಿನ್ಕೊಂಡ್ಬಿಡ್ಬೋದು ಹೇಗೋ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಹಾಫ್ ಕಬಾಬ್ ಮಾಡ್ಕೊತಿದ್ದೀವಿ, ಹಾಫು ಸಾಂಬಾರ್ಗೆ ಹಾಕ್ಕೊತಿದ್ದೀವಿ. ಇಲ್ಲಿ ನಾವು ಎಕ್ಸ್ಟ್ರಾ ಕಬಾಬ್ ಮಸಾಲ ಅಂತ ಏನು ತಂದಿಲ್ಲ, ಮನೇಲೇ ಕಾರ್ನ್ಫ್ಲೋರ್ ಮೈದಾ ಎಲ್ಲ ಇತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಂಡಿಲ್ಲಿ ನಾವು ಕಬಾಬ್ ಪೇಸ್ಟ್ನ ಮಾಡ್ಕೊಂಡಿದ್ದೀವಿ. ಮೈದಾ, ಕಾರ್ನ್ಫ್ಲೋರ್ ಮತ್ತು ಡ್ರೈ ಮಸಾಲ ಇಂಗ್ರೀಡಿಯೆಂಟ್ಸು, ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೆಲ್ಲ ಹಾಕ್ಕೊಂಡು ಕಬಾಬ್ಗೆ ಪೇಸ್ಟ್ ರೆಡಿ ಮಾಡ್ಕೊಂಡು ಈಗ ನಾವೇನು ಫಿಶ್ ಮೇಲೆ ಸ್ಲಿಟ್ ಎಲ್ಲ ಮಾಡಿದ್ವಿ ಅದಕ್ಕೆ ಒಳಗಡೆ ನೀಟಾಗಿ ಇವನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಅಷ್ಟೇ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಎತ್ತಿಡಬೇಕು. ಸೊ ಈ ಕಡೆ ಫಿಶ್ನ ಮ್ಯಾರಿನೇಟ್ ಮಾಡೋಕ್ಕೆ ಎತ್ತಿಡ್ತಾ ಇದ್ದೀವಿ. ಹಾಗೇ ನಾವು ಕರಿಗೂ ಪ್ರಿಪೇರ್ ಮಾಡ್ಕೊಳ್ತಿದ್ದೀವಿ. ಇಲ್ಲಿ ನಾವು ಅರ್ಧ ಕಾಯಿ, ಟೊಮೆಟೊ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆನ ಮಿಕ್ಸಿ ಜಾರಿಗೆ ಹಾಕಿ ನೀಟಾಗಿ ನುಣ್ಣಗೆ ರುಬ್ಕೊಬೇಕು. ಅದೇ ಇಂಪಾರ್ಟೆಂಟ್ ಇಲ್ಲಿ ಮಸಾಲ. ಒಂದು ಬಾಣಲಿಗೆ ನಾವು ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ, ಈ ಬೆಳ್ಳುಳ್ಳಿನೇ ವೆರಿ ಇಂಪಾರ್ಟೆಂಟ್ ಇದಕ್ಕೆ, ಯಾಕಂದರೆ ಬೆಳ್ಳುಳ್ಳಿನ ಟೇಸ್ಟ್ ಕೊಡೋದು. ನಾವು ಎಷ್ಟಾಗುತ್ತೋ ಅಷ್ಟು ಬೆಳ್ಳುಳ್ಳಿನ ಹಾಕೊತಾ ಇದ್ದೀವಿ. ಬೆಳ್ಳುಳ್ಳಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು 2-3 ಈರುಳ್ಳಿನ ಉದುದಕ್ಕೆ ಹಚ್ಕೊಂಡು ಹಾಕೊಳ್ತಾ ಇದ್ದೀವಿ. ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದೆಷ್ಟಾಗುತ್ತೆ ಅಷ್ಟು ಮಷಿ, ಅಂದರೆ ಒಂದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ ಅಂದರೆ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ, ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕೊತಾ ಇದ್ದೀವಿ. ಅದನ್ನು ಮೂರನ್ನು ಹಾಕ್ಕೊಂಡು ಡ್ರೈ ಆಗಿ ರೋಸ್ಟ್ ಮಾಡಬೇಕು. ಇದನ್ನು ಸಣ್ಣ ಉರಿಲಿ ರೋಸ್ಟ್ ಮಾಡಬೇಕು. ದೊಡ್ಡ ಉರಿಲಿ ರೋಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಘಾಟ್ ಆಗಿಬಿಡುತ್ತೆ ಮನೆಯೆಲ್ಲ. ಸೊ ಸಣ್ಣ ಉರಿಲಿ ರೋಸ್ಟ್ ಮಾಡ್ಕೊಂಡಾದ್ಮೇಲಿಂದ ಒಂದು ಲೆಮನ್ ಸೈಜಷ್ಟು ಹುಣಸೆ ಹಣ್ಣನ್ನ ನಾವು ಪಲ್ಪ್ನ ತೆಗೆದಿಟ್ಕೊಂಡಿದ್ವಿ. ಅದನ್ನೆಲ್ಲ ತೆಗೆದು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು. ಇದು ಎಷ್ಟು ಮಟ್ಟಿಗೆ ಬೇಯಬೇಕಂತಂದರೆ ಬೆಂದಿ ಸ್ವಲ್ಪ ಗಟ್ಟಿ ಆಗುತ್ತೆ. ಅಷ್ಟವರೆಗೂ ಬೇಯಿಸ್ಕೊಂಡಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲನ ಹಾಕಿ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಅದನ್ನು ಸಾಂಬಾರನ್ನ ಹೆಚ್ಚಿಸ್ಕೊಳ್ಳಿ. ನಿಮ್ಮ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ಆ ಥರ ಹೆಚ್ಚಿಸ್ಕೊಳ್ಳಿ. ಏನಕ್ಕೆ ನಮಗೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿನೇ ಬೇಕಿತ್ತು, ಸ್ವಲ್ಪ ನಾನು ಗಟ್ಟಿನೇ ಬಿಟ್ಟಿದ್ದೀವಿ. ಹಾಗೇ ಅದ್ರ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ. ಸೊ ಮುಚ್ಚಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸಿ. ಅದಾದಮೇಲಿಂದ ಈ ಸ್ಟೇಜಲ್ಲಿ ನಿಮ್ಮ ಮನೇಲಿ ಯಾರಾದರೂ ಫಿಶ್ ತಿನ್ನಲ್ಲ ಅಂದರೆ ಈ ಸಾಂಬಾರನ್ನ ಎತ್ತಿಟ್ಕೊಳ್ಬೋದು. ನೀವು ಈ ಸಾಂಬಾರನ್ನ ಎತ್ತಿಟ್ಕೊಂಡು ತಿನ್ಕೊಬೋದು. ಇನ್ ಕೇಸ್ ಏನಾದ್ರು ಫಿಶ್ ತಿಂತಾರೆ ಅನ್ನಂಗಿದ್ರೆ ನೀವೇನಿದೆ ಆ ಫಿಶ್ನೆಲ್ಲ ಡೈರೆಕ್ಟಾಗಿ ಸಾಂಬಾರು ಒಡೆನೇ ಹಿಂಗೆ ಬಿಟ್ಬಿಟ್ಟು ಒಂದೇ ಒಂದು ಕುದಿ ಬಸ್ಬಿಟ್ಟು ಮುಚ್ಚಿಟ್ಬಿಡಿ. ಸೊ ನಾನು ಇದನ್ನು ಹೆಂಗೆ ರೆಕಮೆಂಡ್ ಮಾಡ್ತೀನಿ ಅಂದರೆ ನೀವು ಮಧ್ಯಾಹ್ನ ಮಾಡಿಕೊಂಡು ಸಂಜೆ ತಿನ್ನಬೇಕು, ಇಲ್ಲಾಂತ ಆರಿದ್ಮೇಲೆ ತಿಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು. ಸೊ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಇದನ್ನು ಗೀ ರೈಸ್ ಆಗಿರ್ಬೋದು, ವೈಟ್ ರೈಸ್ ಆಗಿರ್ಬೋದು, ಅಥವಾ ಚಪಾತಿ ಜೊತೆ ಕಾಂಬಿನೇಷನ್ ಮಾಡಿ ನೀವು ತಿನ್ಬೋದು. ಇದನ್ನು ಮಾಡಿಕೊಂಡು ನೀವು ತಿಂದುಬಿಟ್ಟು ಟೇಸ್ಟ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನ ಮರಿಬೇಡಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.